ಮನಸ್ಸಿಗೆ ನೋವಾಗುತ್ತೆ. ಆದರೂ ಸಹ ಇಷ್ಟು ಅಭಿಮಾನಿಗಳ ಅಭಿಮಾನ ಪಡೆದವರು ನಿಜಕ್ಕೂ ಅವರೇ ನೀವು ಇವತ್ತು ನಿಮ್ಮ ಮುದ್ದಿನ ಇವರಿಗೆ ಬಂದು ಇಲ್ಲೇ ಕೇಕ್ ಕಟ್ ಮಾಡಿಸಿದ್ರೆ, ವಿಶೇಷ ಪೂಜೆ ಸಲ್ಲಿಸಿದ್ರೆ ಹೇಳಿ ಸರ್. ಅಂದರೆ ವರ್ಷ ಅವನ ಜನ್ಮದಿನನ ಆಚರಿಸ್ತಾ ಇದ್ವಿ. ಈಗ 3 ವರ್ಷದಿಂದ ಈ ಜಾಗದಲ್ಲಿ ಬಂದು ಆಚರಿಸ್ತಾ ಇದ್ದೀವಿ. ಬಟ್ ನಮ್ಮ ಮನಸ್ಸಲ್ಲಿ ಅವನು ಇಲ್ಲ ಅಂತ ಅಂದ್ಕೊಂಡು ನಾವು ಆಚರಿಸ್ತಾ ಇಲ್ಲ, ಅವ್ನು ಇದ್ದಾನೆ ಅಂದ್ಕೊಂಡೇ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಅಸಂಖ್ಯಾತ ಈ ಅಭಿಮಾನಿಗಳು ಇವರ ಖುಷಿ ಇದೆಲ್ಲ ನೋಡ್ತಾ ಇದ್ದರೆ ನಾವು ಯಾವತ್ತೂ ನಮ್ಮ ಜೊತೆಲೇ ಇದ್ದಾನೆ. ಇಷ್ಟು ಜನ ಅಭಿಮಾನಿಗಳ ಜೊತೆಯಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಜನ್ಮದಿನ ಈ ಥರ ಒಂದು ಸಂದರ್ಭದಲ್ಲಿ ಬಂದು ಅವನ ಜನ್ಮದಿನವನ್ನು ಆಚರಿಸಿ ಎಲ್ಲ ಜನಗಳ ಒಂದು ಅವರ ಆಸೆ ಅವರ ಖುಷಿ ನೋಡ್ತಾ ಇದ್ದರೆ ನಮಗೆ ಏನೋ ಥರ ಅದ್ಭುತ ಆಗ್ತಾ ಇದೆ. ಅವನಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ಅವನಿಲ್ಲ ಅಂದ್ಕೊಂಡೆ ಇದ್ದಾನೆ ಅಂದ್ಕೊಂಡು ವರ್ಷ ಬಂದು ಈ ಜಾಗದಲ್ಲಿ ಬಂದು 3 ವರ್ಷದಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ಜನತೆ ಇರ್ತಕ್ಕಂಥ ಪ್ರೀತಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಎಲ್ಲರಿಗೂ ಇದ್ದಾನೆ ಜನ್ಮದಿನ ಶುಭಾಶಯನ ಈ ಜಾಗದಲ್ಲಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ನಾವೆಲ್ಲನೂ ಅಪ್ಪ ಅವ್ರನ್ನ ಸೂಪರ್ ಸ್ಟಾರ್ ಆಗಿ ನೋಡಿದ್ದೀವಿ. ಆದರೆ ಎಸ್ ಎ ಗೋವಿಂದರಾಜು ಅವರು ಮಗು ಥರ ಮಗನ ಎತ್ಕೊಂಡು ಆಡಿಸ್ದಂಗೆ ಸಣ್ಣ ಮಗು ಇದ್ದಾಗಿಂದ ಜೊತೆಯಲ್ಲಿ ನೋಡ್ತಾ ಇದ್ರೆ, ಆಡಿಸ್ತಾ ಇದ್ರೆ. ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಪ್ರೊಡಕ್ಷನ್ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಿದ್ದೆ. ಭಕ್ತ ಪ್ರಹ್ಲಾದ ನಿಮ್ಮ ಬ್ಯಾನರಲ್ಲಿ ಬಂದಂಥ ಬಹುದೊಡ್ಡ ಬಿಗ್ಗೆಸ್ಟ್ ಹಿಟ್ ಸಿನಿಮಾ. ಇವತ್ತಿಗೂ ಸಹ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಅಣ್ಣವ್ರು ಹೀರೋ ಆದರೂ ಸಹ ಅಪ್ಪನೇ ಹೀರೋ. ಸೊ ಆ ದಿನಗಳು ನೆನೆಸ್ಕೊಂಡ್ರೆ ಏನಾಗುತ್ತೆ ಸರ್? ಅಂದರೆ ಅದು ಮರೆಯೋಕ್ಕಾಗದಿರೋ ದಿನಗಳು. ಅವನ ಒಂದು ಆದಷ್ಟು ಅವನ ಚೈಲ್ಡ್ ಅಂದರೆ ಚಿಕ್ಕವನಿದ್ದಾಗ ಸಿನಿಮಾಗಳು ಮಾಡಿದ್ರೆ ಜಾಸ್ತಿ ನಾನೇ ಭಕ್ತ ಪ್ರಹ್ಲಾದ ಆಗೋದು, ಭಾಗ್ಯವಂತ ಆಗ್ಬೋದು, ಮತ್ತು ನಮ್ಮ ಚಲಿಸುವ ಮೋಡಗಳಾಗ್ಬೋದು, ವಸಂತ ಗೀತ ಆಗ್ಬೋದು, ಎಲ್ಲ ನನ್ನ ಚಿತ್ರಗಳನ್ನು ನಾವು ಮಾಡಿದಂಥ ನಮ್ಮ ಕೆಲಸ ಮಾಡಿದಂಥ ಚಿತ್ರಗಳು. ಅದನ್ನು ನೋಡ್ತಾ ಇದ್ದರೆ ನನಗೆ ತುಂಬ ಅದು ಹೇಳ್ಕೊಳೋದು ಕಷ್ಟ ಆಗ್ತಾಯಿದೆ. ಅವನಿದ್ದ ರೀತಿ, ಅವನು ನಡ್ಕೊಳ್ತಿದ್ದ ರೀತಿ, ಅವನ ಅಭಿನಯ ಪ್ರತಿಯೊಂದು ನೋಡ್ತಾ ಇದ್ದರೆ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರಲ್ಲಂತೂ ಭಾಗ್ಯವಂತ ಅಂತ ಒಂದು ಸಿನಿಮಾ ಇವತ್ತು ಏನಾರು ನಮ್ಮ ಟಿ ವಿಗಳಲ್ಲಿ ಬಂದರೆ ನನಗಿನ್ನೂ ನನಗೆ ಅಳೋ ಬಂದ್ಬಿಡುತ್ತೆ. ಆ ಪಿಕ್ಚರ್ ನೋಡ್ತಾ ಇದ್ದರೆ ಏನಪ್ಪ ಇಂಥ ಒಂದು ನಟನ ನಮ್ಮ ಹುಡುಗನ ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸಿದ್ರು ಕೂಡ ಇದೆಲ್ಲ ನೋಡ್ತಾ ಇದ್ದರೆ ಈ ಒಂದು ಜನಸ್ತೋಮ, ಜನಗಳ ಒಂದು ಅಭಿಮಾನ ನೋಡ್ತಾ ಇದ್ದರೆ ನಮ್ಮಪ್ಪು ಎಂಥ ಒಂದು ದೇವರಾಗಿದ್ದಾನೆ. ಏನೋ ಇವತ್ತು ಅವನ ಜನ್ಮದಿನದ ಶುಭಾಶಯ ಹೇಳೋಕ್ಕೆ ಬಂದಿದ್ದೀವಿ. ಇದು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಏನು ಹೇಳೋಕ್ಕೆ ಸಾಧ್ಯ? ಅಮ್ಮ ಮಗನ ಬರ್ತಡೆ ಅಂತ ಅನ್ಬೋದು. ನಿಮ್ಮ ಅಕ್ಕನ ತಾಯಿನೇ ಇದ್ದರೆ ಒಳ್ಳೆಯದು. ಮಗನ ಹುಟ್ಟುಹಬ್ಬ ಏನು ಹೇಳ್ತೀರಾ? ನೋವಾಗುತ್ತೆ, ಖುಷಿನೂ ಆಗ್ತಾ ಇದೆ. ಎಷ್ಟು ಜನದ ಪ್ರೀತಿಯನ್ನು ಗಳಿಸಿದ್ದಾನೆ. ಇವತ್ತು ನಾವು ಪ್ರತ್ಯಕ್ಷ ನೋಡ್ತಾ ಇದ್ವಿ, ಕೇವಲ ಮನೇಲಿ ಮಾಡ್ತಾ ಇದ್ವಿ. ಎಲ್ಲರೂ ಸ್ವಲ್ಪ ಜನ ನಾವು ನೋಡ್ತಾ ಇದ್ವಿ. ಪ್ರತಿವಾಗಲೂ ಇಷ್ಟೊಂದು ಜನದ ಕಣ್ಣಲ್ಲಿ ಅವನ್ನ ನೋಡ್ತಾ ಇದ್ದೀವಿ. ನಮಗೆ 100 ಕಣ್ಣು ಸಾಲ್ತಾ ಇಲ್ಲ ಈ ಅಭಿಮಾನಿಗಳ ಪ್ರೀತಿ ನೋಡೋಕ್ಕೆ. ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವನು ಕರ್ನಾಟಕದಲ್ಲೇ ಹುಟ್ಟು ಬರಲಿ ಅಂತ ನನ್ನ ಆಸೆ. ಇವನು ನನ್ನ ಮೊಮ್ಮಗ, ನನ್ನ ಮಗಳ ಮಗ, ಬೆಳಗಾಮಲ್ಲಿ ಇರ್ತಾನೆ. ಅಪ್ಪು ಮಾಮ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಇನ್ಸ್ಪಿರೇಷನು. ನಾನು ಅವ್ರು ನೋಡಿ ಭಾಳ ಕಲ್ತಿದ್ದೀನಿ. ನಾನು ಅವ್ರು ನೋಡಿ ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸಣ್ಣವಿದ್ದಾಗಿಂದ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅವ್ರ ಫಸ್ಟ್ ಅವರ ಮೂವಿ ಜಾಕಿ ಮೂವಿಯಿಂದ ಸಾಂಗ್ನ ನೋಡಿ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಮಾಡೋಕ್ಕೆ. ಸೊ ಅಷ್ಟೇ ಹೇಳಕ್ಕೆ ಬರ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.